ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನಮ್ಮ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಿರುವಂಥ ಮೇಕೆಗಳ ಬಗ್ಗೆ, ನಾವು ಅವಕ್ಕೆ ಒಂದು ದಿನದಲ್ಲಿ ಯಾವ ಥರ ಮೇವನ್ನು ನೀಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಒನ್ ಟೈಮ್ ಈ ರೀತಿ ಸುಲ್ಪಟ್ಟೆ ಎಲೆ ಪ್ಲೇಟ್ಸ್ ಎಲ್ಲ ಹೊಡಿತಾರಲ್ಲ, ಅದ್ರ ವೇಸ್ಟ್ ಬಿದ್ದಿರುತ್ತಲ್ಲ, ಅದನ್ನು ಒಂದು ಲೋಡು ನಾವು ತರಿಸ್ಕೊಂಡು ಹಾಕ್ಕೊಂಡಿರ್ತೀವಿ. ಈ ರೀತಿ ಆ ವೇಸ್ಟನ್ನು ಒನ್ ಟೈಮು ಈ ಥರ ಮಿಷನ್ನಲ್ಲೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ಒನ್ ಟೈಮ್ ಬಳಸ್ಕೊತೀವಿ. ಇದು ವೇಸ್ಟ್ ಅಂತ ಇರುತ್ತೆ, ಬಟ್ ನಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ಒನ್ ಟೈಮ್ಗೆ ಈ ರೀತಿ ಕಟ್ ಮಾಡಿ ನಾವು ನಮ್ಮ ಶೆಡ್ಡಲ್ಲಿ ಈ ರೀತಿ ಒಂದು ಕಬ್ಬಿಣದ ಟ್ರೇನ ರೆಡಿ ಇರೋದನ್ನೇ ತಂದಿದ್ದೀವಿ. ಅದನ್ನು ಹಾಕ್ಕೊಂಡು ಅದರಲ್ಲಿ ಹಾಕ್ತೀವಿ. ಮತ್ತು ನೆಕ್ಸ್ಟ್ ಇನ್ನೊಂದು ಟೈಮಿಗೆ ಜೋಳನ, ಮನೆಯಲ್ಲೇ ಬೆಳೆದಿರೋಂಥ ಜೋಳನ ಈ ರೀತಿಯಾಗಿ ಮಿಷನ್ನಲ್ಲೇ ಕಟ್ ಮಾಡಿಕೊಂಡು ಅದನ್ನು ಒನ್ ಟೈಮ್ಗೆ ಈ ರೀತಿ ಹಾಕ್ತೀವಿ. ಈ ಥರ ಟ್ರೈ ಇರೋದ್ರಿಂದ ಆರಾಮಾಗಿ ಅದರೊಳಗಡೆ ಎಲ್ಲ ಚೆಲ್ಕೊಂಡಂಗೆ ನೀಟಾಗಿ ತಿಂತವೆ. ನಾವು ಕಟ್ಟೋದ್ರಿಂದ, ಅದನ್ನು ಕಟ್ ಮಾಡಿದ್ರೆ ಅದೇ ರೀತಿ ಹಾಕೋದ್ರಿಂದ ಅದು ಅರ್ಧ ತಿನ್ನುತ್ತೆ. ಕಡ್ಡಿ ಥರ ಅದನ್ನೆಲ್ಲ ಕಡ್ಡಿ ಎಲ್ಲ ಬಿಡುತ್ತೆ, ಕಡ್ಡಿ ಎಲ್ಲ ವೇಸ್ಟು. ಆದ್ದರಿಂದ ಈ ರೀತಿ ಮಿಷನ್ ಇದ್ದರೆ ನಮಗೆ ಉಪಯೋಗಕ್ಕೆ ಬರುತ್ತೆ. ನೀಟಾಗಿ ಮೇವೆಲ್ಲೂ ವೇಸ್ಟ್ ಆಗೋಲ್ಲ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ. ಮತ್ತು ಸಂಜೆ ಒಂದು ಟೈಮು ಈ ರೀತಿ ಮೆಕ್ಕೆಜೋಳನ ಈ ಟ್ರೇ ಒಳಗಡೆ ಒಂದೊಂದು ಹಿಡಿನ ಒಂದೊಂದು ಮೇಕೆಗೆ ಒಂದೊಂದು ಹಿಡಿಯಷ್ಟು ಹಾಕ್ತೀವಿ. ಅದನ್ನು ಈ ಟ್ರೇಯಲ್ಲಿ ಹಾಕಿದರೆ ವೇಸ್ಟ್ ಮಾಡ್ದಂಗೆ ನೀಟಾಗಿ ತಿನ್ಕೊಳ್ತವೆ. ಡಿಟ್ಟೋ ಇದೇ ರೀತಿಯಾಗಿ ಇದೇ ಥರ ಮೇವು ನೀಡ್ತೀವಿ ಅಂತ ಏನಿಲ್ಲ. ನಾನು ನಿಮಗೆ ಸುಮ್ಮನೆ ಒಂದು ದಿನದ ರುಟೀನು ಅಷ್ಟೇ ನಿಮ್ಮ ಹತ್ರ ಹೇಳಿದ್ದು. ಒಂದೊಂದು ಟೈಮು ಸೀಸನಲ್ಲಾಗಿ ಯಾವುದು ಮೇವು ಸಿಗುತ್ತೆ ಅಂದರೆ ಈ ಹಲಸಿನ ಸೊಪ್ಪು, ತೊಗರಿ ಸೊಪ್ಪು, ಅವರೆ ಸೊಪ್ಪು, ಆ ರೀತಿಯಾಗಿ ಸೀಸನ್ನಲ್ಲಿ ಏನು ಸಿಗುತ್ತೆ ಆ ಥರ ಮೇವನ್ನು ಕೂಡ ಕೊಡ್ತೀವಿ. ಅದ್ರ ಜೊತೆಯಾಗಿ ರೆಗ್ಯುಲರಾಗಿ ಜೋಳ ಮತ್ತು ಇದು ಕನ್ಫರ್ಮಾಗಿ ಇರುತ್ತೆ. ಅದಲ್ಲದೆ ಅಡಿಷನಲಾಗಿ ಯಾವ ರೀತಿ ಸೀಸನಲ್ಲಿ ಮೇವು ಸಿಗುತ್ತೆ ಅದನ್ನು ಕೂಡ ನಾವು ಬಳಸ್ತೀವಿ. ನಾನು ಇದು ಸುಮ್ಮನೆ ನಿಮಗೆ ಇನ್ಫಾರ್ಮೇಟಿವ್ ಆಗಿರಲಿ ಅಂತ ಹೇಳಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದು. ನಿಮಗಿನ್ನೂ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನಗೆ ತಿಳಿದಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್.